ನಮಸ್ಕಾರ. ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ 27 ನಕ್ಷತ್ರಗಳಲ್ಲಿ 15ನೇ ನಕ್ಷತ್ರ ಸ್ವಾತಿ ನಕ್ಷತ್ರದ ಬಗ್ಗೆ ನೋಡೋಣ. ಸ್ವಾತಿ ನಕ್ಷತ್ರ ತುಲಾ ರಾಶಿಗೆ ಸೇರುತ್ತೆ. ತುಲಾ ರಾಶಿ ಅಧಿಪತಿ ಶುಕ್ರ ಗ್ರಹ. ಸ್ವಾತಿ ನಕ್ಷತ್ರದ ಅಧಿಗ್ರಹ ರಾಹು ಗ್ರಹ. ಇವರು ಮೂಲತಃ ಒಳ್ಳೆಯ ಮಾತುಗಾರರು ಮತ್ತು ಸಿಹಿಯಾಗಿ ಮಾತನಾಡುವವರು. ಯಾರಿಗೂ ಹರ್ಟ್ ಮಾಡಲ್ಲ, ನೋವು ಆಗುವ ಹಾಗೆ ಮಾತನಾಡೋದೇ ಇಲ್ಲ ಇವರು. ಮತ್ತು ಜನಬೆಂಬಲವನ್ನು ಗಳಿಸ್ತಕ್ಕಂಥವ್ರು. ಒಂದು 100 ಜನ ಇದ್ರೆ 90 ಮಂದಿಯನ್ನಾದ್ರೂ ಇವರು ಬೇಕು ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಅವರನ್ನ ಅಟ್ರಾಕ್ಟ್ ಮಾಡುವಂತ ಚೈತನ್ಯ ಇವರಲ್ಲಿರುತ್ತೆ. ಆಕರ್ಷಕ ನಡವಳಿಕೆ ಇರುತ್ತೆ. ಮೇನು ಎಷ್ಟು ಆಕರ್ಷಕ ಅಂದ್ರೆ ಅಪೋಸಿಟ್ ಪರ್ಸನ್ಗೆ ಏನಾದ್ರೆ ಇಷ್ಟ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ತಕ್ಕಂತ ಏನ್ ಬೇಕಾಗಿದೆಯಲ್ಲ ಸಮಸ್ಯೆನ ಪರಿಹಾರ ಮಾಡಬೇಕು. ಅವ್ರಿಗೇನಾದ್ರೂ ನೀಡ್ಫುಲ್ ಏನಾದ್ರೂ ಥಿಂಗ್ಸ್ ಬೇಕಾಗಿದೆಯೋ ಮತ್ತು ಸಲಹೆಗಳನ್ನು ಕೊಡಬೇಕು. ಅವರ ಕಾರ್ಯಗಳಿಗೆ ಜವಾಬ್ದಾರಿನ ತಗೊಂಡು ಅವರಿಗೆ ಬೇಕಾಗುವಂತ ಮೂಲತಃ ಸ್ವಭಾವ ಸ್ವಾತಿ ನಕ್ಷತ್ರದವರು. ಇವರು ವ್ಯಾಪಾರಸ್ಥರು, ಬಹಳಷ್ಟು ತುಂಬಾ ವ್ಯಾಪಾರಸ್ಥರು. ನೀವು ಉತ್ತರ ಕರ್ನಾಟಕ ಧಾರವಾಡ ಹುಬ್ಳಿ ಕಡೆ ನೋಡಿ, ಸ್ವಾತಿ ಅನ್ನೋ ನಕ್ಷತ್ರನೇ ಬೇಕರಿಗಳಿಗೆ ಇಟ್ಟಿರ್ತಾರೆ. ಸಿಹಿಯಾಗಿ ಮಾತನಾಡುವವರು, ಸ್ವೀಟ್ ಪದಾರ್ಥಗಳು. ಹೀಗಾಗಿ ಈ ನಕ್ಷತ್ರಕ್ಕೆ ತುಂಬಾ ವ್ಯಾಲ್ಯೂಬಲ್. ಜನಸಂದಣಿಯಲ್ಲಿ ಯಾರಾದ್ರೂ ಮುಂಚೂಣಿಯಲ್ಲಿ ತುಂಬಾ ಒಳ್ಳೆಯವರು ಅಂತ ಅನ್ಸ್ಕೋತಿದ್ದಾರೆ ಅಂದ್ರೆ ಅದರಲ್ಲಿ ಇವ್ರು ಇರ್ತಾರೆ. ಯಾರಾದ್ರೂ ನೋಡಿ, ಅವ್ರು ಬಹಳ ಒಳ್ಳೆಯವರಪ್ಪ, ತುಂಬಾ ಒಳ್ಳೆ ಜನ, ಅವರು ತುಂಬಾ ಹೆಲ್ಪಿಂಗ್ ನೇಚರ್ ಇರೋರು ಅಂತಿದ್ರೆ ಅದು ಸ್ವಾತಿ ನಕ್ಷತ್ರದವರು ಅಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಮತ್ತು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಹೆಸರು ತರೋ ಕಾರ್ಯ ಮಾಡ್ತಾರೆ ಇವರು. ಯಾವುದೋ ಒಂದು ಟ್ರಸ್ಟ್ ಇದೆ ಅನ್ಕೊಳ್ಳಿ, ಅಲ್ಲಿ ಆ ಟ್ರಸ್ಟ್ ನಿಂದ ಸೋಷಿಯಲ್ಗೆ ಏನೇನ್ ಬೇಕಾಗಿದೆಯೋ ಅದೆಲ್ಲವನ್ನ ಮಾಡುವಂತ ಚಾಕಚಕ್ಯತೆ ಇವರಲ್ಲಿರ್ತದೆ. ಸುಮ್ಮನೆ ಅನ್ನೆಸರಿ ಏನೋ ಒಂದು ಮಾಡೋದಿರಲ್ಲ ಇವರು. ಅಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಮಾಡುವಂತ ಕ್ವಾಲಿಟಿಗಳು ಇವರಲ್ಲಿ ಹೆಚ್ಚಿಗಿರ್ತವೆ. ಮತ್ತು ಅದ್ಭುತ ವ್ಯಾಪಾರಿಗಳು. ವ್ಯಾಪಾರದ ಮೈಂಡ್ ತುಂಬಾ ಇರುತ್ತೆ ಅವ್ರಿಗೆ. ಎಷ್ಟು ಅಂದ್ರೆ ಕ್ಯಾಲ್ಕುಲೇಷನ್ ಹಾಕ್ಬಿಟ್ಟಿರ್ತಾರೆ ಅಲ್ಲಿ. ಇಷ್ಟ ಆದ್ರೆ ಇಷ್ಟು, ಇಷ್ಟಕ್ಕೆ ಇಷ್ಟು. ಟೈಮನ್ನ ವೇಸ್ಟ್ ಮಾಡಲ್ಲ ಇವರು. ಅಷ್ಟೊಂದು ಬ್ಯೂಟಿಫುಲ್ ಇದೆ ಇವರು ಜಾತಕದಲ್ಲಿ. ಮತ್ತೊಂದು ಸ್ವತಂತ್ರ ಉದ್ಯೋಗಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಅವರು. ಇನ್ನೊಬ್ಬರ ಅಂಡರ್ನಲ್ಲಿ ಇರ್ಲಿಕ್ಕೆ ಸಪೋರ್ಟ್ ಕೊಡಲ್ಲ ಅವರು. ಕಮ್ಮಿ, ತಾವೇ ಮುಂಚೂಣಿಯಲ್ಲಿದ್ದು ಅದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಸಿಹಿ ಮಾತನಾಡಿ ಆ ಒಂದು ಈ ಸಂದರ್ಭವನ್ನ ಗೆಲ್ಲುವಂತ ಶಕ್ತಿ ಅವರಲ್ಲಿ ಹೆಚ್ಚಾಗಿ ಇರ್ತಕ್ಕಂಥವ್ರು. ಇವರ ಜಾತಕದಲ್ಲಿ ಒಂದು 6ನೇ ಮನೆಯಲ್ಲಿ ಕೆಟ್ಟ ಗ್ರಹಗಳಿದ್ರೆ, ತುಲಾರಾಶಿ ಇದರಲ್ಲಿ ಲಗ್ನದಿಂದ 6ನೇ ಮನೆಯಲ್ಲಿ ಏನಾದ್ರೂ ಕೆಟ್ಟ ಗ್ರಹ ಕೂತಿದ್ರೆ ಇವರ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ, ಬಡತನಕ್ಕೆ ಹೋಗೋ ಸಾಧ್ಯತೆ ಹೆಚ್ಚಿದೆ. 6ನೇ ಮನೆ ನೋಡ್ಬೇಕು ನಾವಲ್ಲಿ. ಬೇರೆಯವರಿಂದ ಹೀಯಾಳಿಸಿಕೊಳ್ಳುವ, ಅವಹೇಳನಕಾರಿ ಮಾತುಗಳನ್ನು ಹೇಳಿಸಿಕೊಳ್ಳುವ ಅಥವಾ ಕೆಟ್ಟ ಸಂದರ್ಭಕ್ಕೆ ಸಿಲುಕುವ ಸಾಧ್ಯತೆಗಳು 6ನೇ ಮನೆ ದೃಷ್ಟಿ ನೋಡಿ ಹೇಳ್ಬೇಕಾಗುತ್ತೆ ಇವ್ರ ಜಾತಕದಲ್ಲಿ. ಯಾಕೆ ಅಂದ್ರೆ ಈ ಜಾತಕಗಳ ಇತಿಹಾಸದಲ್ಲಿ ಎಷ್ಟೊಂದು ಅರ್ಥಗರ್ಭಿತವಾದ ಕುಂಡಲಿ, ನವಂಶ ಕುಂಡಲಿ ನೋಡಿದಾಗ ಪೂರ್ತಿಯಾಗಿ ಅದು ಸಂದರ್ಭ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಈ ಜಾತಕದವರು ಹೆಚ್ಚಾಗಿ ಒಳ್ಳೆ ಕಾರ್ಯಗಳಿಗೆ ನಾವು ಬಳಸ್ತೀವಿ. ಯಾಕಂದ್ರೆ ಈ ನಕ್ಷತ್ರ ಇದೆಯಲ್ಲ ದೇವಗಣಕ್ಕೆ ಸೇರುತ್ತೆ. ಎಲ್ಲಾ ಶುಭ ಕಾರ್ಯಗಳಿಗೆ ನಾನು ಇದನ್ನ ಕೊಡ್ತೀನಿ. ಎಸ್ಪೆಷಲಿ ವಾಹನ ಖರೀದಿಗಂತೂ ಮೊದಲು ಕೊಡ್ತೀನಿ. ಮತ್ತು ಟ್ರಸ್ಟ್ಗಳನ್ನ ನೋಂದಣಿ ಮಾಡಿಸ್ತಾರಲ್ಲ, ಅದಕ್ಕೆ ಇದನ್ನ ಕೊಡ್ತೀನಿ. ಯಾಕಂದ್ರೆ ಈ ನಕ್ಷತ್ರದವ್ರು ಮುಂಚೂಣಿಯಲ್ಲಿದ್ದು ಮಾಡ್ತಕ್ಕಂಥ ಕಾರ್ಯ ಆಗಿರೋದ್ರಿಂದ ತುಂಬಾ ಉಪಯೋಗಕ್ಕೆ ಬರುವಂತ ಆಯ್ಕೆ ಆಗಿದೆ ಇದು. ಹೀಗಾಗಿ ಈ ನಕ್ಷತ್ರದವ್ರು ಯಾರಿದ್ದೀರೋ ನೀವು ಸ್ವಲ್ಪ ರಾಹು ಶಾಂತಿಯನ್ನ ಸ್ವಲ್ಪ ನಿಮ್ಮ ಜಾತಕದಲ್ಲಿ ದಶ ನಡೀತಾ ಇದ್ರೆ, ಅಂತರ್ದಶೆ ಇದ್ರೆ, ಭುಕ್ತಿಗಳಲ್ಲಿ ಏನಾದ್ರು ರಾಹು ಇದ್ರೆ ಸ್ವಲ್ಪ ಶಾಂತಿ ಮಾಡ್ಕೊಂಡ್ಬಿಡಿ. ಆ ರಾಹು ಗ್ರಹನೇ ನಿಮ್ಗೆ ಸಪೋರ್ಟ್ ಮಾಡುತ್ತೆ.
ರಾಹು ನಿಮಗೆ ಎಲ್ಲಷ್ಟು ಮಿಸ್ಟೇಕ್ ಮಾಡಲ್ಲ. ಬಟ್ ರಾಹು ಶಾಂತಿ ಸ್ವಲ್ಪ ಮಾಡ್ಕೊಳ್ಳಿ. ನಿಮ್ಮ ನವಾಂಶ ಲಗ್ನ ಜಾತಕವನ್ನು ನೋಡಿದಾಗ ಅದರದ ಫುಟೇಜ್ ಎಲ್ಲವನ್ನು ನಾನು ನಿಮ್ಗೆ ಹೇಳಿಕೊಡ್ತೀನಿ. ಇನ್ನೊಬ್ರು ನಿನ್ನೆ ಮೆಸೇಜ್ ಮಾಡಿದಿರಿ, ಅರ್ಪಣೆ ಅಂದ್ರೆ ಏನು ಅಂತ ಕೇಳಿದಿರಿ. ಅರ್ಪಣೆ ಅಂದ್ರೆ ಈಗ ನಾವು ಭಗವಂತನಿಗೆ ಅರ್ಪಣೆ, ಸಮರ್ಪಣೆ. ಈಗ ನೋಡಿ, ಹೊರಗಡೆ ನೋಡ್ಲಿಕ್ಕೆ ಮಾತ್ರ ನೀವೇನ್ ಮಾಡ್ತೀರಿ, ಪೂಜೆಗಳನ್ನ, ವೇಷಭೂಷಗಳನ್ನ ಹಾಕತ್ತೀರಿ. ಒಳಗಡೆ ಅರ್ಪಣೆ ಇಲ್ಲ ಅಲ್ಲಂದ್ರೆ ವೇಸ್ಟ್. ಅರ್ಪಣೆ ಮೀನ್ಸ್ ಸಮರ್ಪಣೆ ಆಗೋದಲ್ಲಿ, ಅರ್ಪಿಸ್ಬಿಡೋದು ಆತನಿಗೆ. ಎಲ್ಲಿ ಯಾರು ಭಗವಂತನಿಗೆ ಅರ್ಪಿಸಿದಾರೋ ಅವರು ಮಾತ್ರ ಹೈ ಪೊಸಿಷನ್ಗೆ ಹೋಗಿದ್ದಾರೆ, ನೆಮ್ಮದಿಯಿಂದನೂ ಇದ್ದಾರೆ, ಮನಃಶಾಂತಿನೂ ಇದ್ದಾರೆ, ಆರ್ಥಿಕವಾಗಿಯೂ ಇದ್ದಾರೆ. ಎಲ್ಲ ರೀತಿಯಿಂದ ಸಂತೃಪ್ತಿಯನ್ನ ಅನುಭವಿಸುವವರು ಅರ್ಪಣೆಯಲ್ಲಿ ಇರ್ತಾರೆ. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಶರಣಾಗತಿ ಬಂದ್ಬಿಡುತ್ತೆ. ಸರೆಂಡರ್, ಗಾಡ್ಗೆ, ದೇವರಿಗೆ ಸರೆಂಡರ್ ಆಗ್ಬಿಟ್ರೆ ಮುಗೀತು. ಏನು ಭೇದ ಭಾವ ಇಲ್ಲ ಅಲ್ಲಿ, ತಾರತಮ್ಯ ಇಲ್ಲ ಅಲ್ಲಿ, ನೋ ಕಂಡೀಷನ್ಸ್. ಅರ್ಪಣೆಯಲ್ಲಿ ಏನಿದೆ, ಏನಿಲ್ಲ. ಹೀಗಾಗಿ ಈ ಅರ್ಪಣೆ ಬಗ್ಗೆ ಕೇಳಿದಿರಲ್ಲ, ದೇವರಿಗೆ ಅರ್ಪಿಸ್ಬಿಡಿ. ಭಗವಂತ ನೀ ನೋಡ್ಕೊ ಅನ್ನಿ, ಆತ ನೋಡ್ಕೋತಾನೆ. ಯಾರಾದ್ರೂ ನಿಮ್ಗೆ ತೊಂದರೆ ಕೊಟ್ಟು ಏನೋ ಡಿಸ್ಟರ್ಬ್ ಮಾತುಗಳನ್ನ ಆಡಿ ಏನೋ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಇರುತ್ತೆ ಅದು. ಅಲ್ಲಿ ಅರ್ಪಣೆ ಮಾಡಿಬಿಡಿ ಭಗವಂತನಿಗೆ. ನೀವೇನೇನು ಹೇಳ್ತಿದ್ದೀರಲ್ಲ ಅದೆಲ್ಲ ಆತ ನೋಡ್ಕೋತಾನೆ, ಭಗವಂತ ನೋಡ್ಕೋತಾನೆ ಅಂದ್ಬಿಡಿ, ಅರ್ಪಿಸ್ಬಿಡಿ, ನೀವು ಫ್ರೀ ಆಗ್ಬಿಡ್ತೀರಿ. ಹೀಗಾಗಿ ಈ ನಕ್ಷತ್ರ ಮತ್ತು ನೀವು ಕೇಳಿದ ಪ್ರಶ್ನೆಗೆ ಇವತ್ತಿನ ಉತ್ತರ ಸಮಂಜಸವಾಗಿದೆ ಅಂತ ಹೇಳ್ತಾ ವಂದನೆಗಳೊಂದಿಗೆ